ಮಾತಾಡಲ್ಲ. ಒಂದು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ನಮ್ಮ ಹಿರಿಯ ನಾಯಕರಿದ್ದಾರೆ, ಪಕ್ಷದ ಹಿರಿಯ ಪ್ರಮುಖರು, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಒಂದು ವಿಜಯ್ ಕುಮಾರ್ ಅವರು, ಮತ್ತೊಂದು ರಾಮೇಗೌಡರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀವಿ. ಪ್ರಥಮವಾಗಿ ರಾಮೇಗೌಡರು ಮಾತನಾಡೋದು ಮನಸ್ಸು ಬಿಚ್ಚಿನ ಮುಂದೆ ಮಾತನಾಡಿದ್ದಾರೆ. ಅವರಿಗೆ ರಾಜಕೀಯದಲ್ಲಿ ಆದಂಥ ಅನುಭವಗಳೇನಿದೆ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂತಂಥ ಒಂದು ದಿನದಿಂದ ಪ್ರಾರಂಭ ಆಗಿ ಹಲವಾರು ರಾಜಕೀಯದ ಅನುಭವಗಳನ್ನು ಅವರೇನು ಕಂಡಿದ್ದಾರೆ ಅದೆಲ್ಲ ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿದ್ರು. ಆದರೆ ಕೊನೆಗೆ ಒಂದು ಮಾತು ಹೇಳಿದ್ರು, ವಿಜಯ್ ಕುಮಾರ್ ಅವರ ಜೊತೆಗೂಡಿ ನಾನು ಮಾಲೂರಿನ ನನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ, ಅದು ವಿಜಯ್ ಕುಮಾರ್ ಅವರ ಅಭಿಮಾನಿಗಳಿರ್ಬೋದು, ನಮ್ಮ ಜನತಾದಳದ ಹಳೆ ಕಾರ್ಯಕರ್ತರುಗಳು ಇರ್ಬೋದು, ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ವಿಜಯ್ ಕುಮಾರ್ ಅವರ ಜೊತೆ ನಾನು ಕೈ ಜೋಡಿಸಿ ಎಲ್ಲ ರೀತಿಯ ತ್ಯಾಗಕ್ಕೆ ನಾನು ಸಿದ್ಧವಾಗಿ ನಾನು ಇವತ್ತಿನ ದಿನ ಸಂಪೂರ್ಣ ಸಂತೋಷದಿಂದ ಮುಕ್ತ ಮನಸ್ಸಿನಿಂದ ಘೋಷಣೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತೇನು ಹೇಳಿದ್ದಾರೆ. ಈ ಪಕ್ಷದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ, ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿಯವ್ರ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದಾರೆ, ಅವರ ರಾಜಕೀಯದ ವಿಷಯದಲ್ಲೂ ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಇವರಿಬ್ಬರು ಅಣ್ಣ ತಮ್ಮಂದ್ರ ಥರ ಮಾಲೂರಿನ ಜನತೆಯ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸಿದರೆ ಬಹುಶಃ ಮಾಲೂರು ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಒಂದು ನಿಷ್ಠಾವಂತ ಮತ್ತು ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಜನಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡ್ಕೋತೀರಿ ಅನ್ನೋದು ನನ್ನ ಅಭಿಪ್ರಾಯ. ವಿಜಯ್ ಅವ್ರ ಬಗ್ಗೆ ನಾನೇನು ದೊಡ್ಡದಾಗಿ ಮಾತನಾಡಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಅವರ ಚಟುವಟಿಕೆಗಳಿದ್ದರು. ಮಾಲೂರಿನಲ್ಲಿ ಕಳೆದ 7-8 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಜೊತೆಗೂಡಿ ಏನು ಕೆಲಸ ಮಾಡಿದ್ದಾರೆ. ಇಲ್ಲಿ ಇನ್ನೊಬ್ಬ ನನ್ನ ಸ್ನೇಹಿತ ಪ್ರಭಾಕರ್ ನನ್ನ ಹಳೆ ಸ್ನೇಹಿತನೇ. ಪ್ರಭಾಕರ್ಗೂ ಹಲವಾರು ರೀತಿಯ ಏಳು ಬೀಳುಗಳನ್ನು ಕಂಡಿದ್ದಾರೆ. ಅವ್ರಿಗೂ ಸ್ವಲ್ಪ ಅನ್ಯಾಯ ಆಗಿರತಕ್ಕಂಥದ್ದು ನಿಜ, ಪ್ರಭಾಕರ್ ಅವರಿಗೂ. ಆದರೆ ಪ್ರಭಾಕರ್ ಅವರು ವಿಜಯ್ ಕುಮಾರ್ ಅವರ ಜೊತೆಗೂಡಿ ಪ್ರಾಮಾಣಿಕ ಅವರ ಜೊತೆಯಲ್ಲಿ ನಿಂತಿದ್ದಾರೆ. ಅವರನ್ನು ನಾವು ಮರೀತಕ್ಕಂಥ ಪ್ರಶ್ನೆಯಲ್ಲಿ ನನಗೆ ಬಹಳ ಅತ್ಯಂತ ಆತ್ಮೀಯವಾದ ಸ್ನೇಹಿತ ಪ್ರಭಾಕರ್, ಹಳೆಯ ಸ್ನೇಹಿತ, ಸುಮಾರು 15-20 ವರ್ಷ ಸ್ನೇಹಿತ. ಅವರು ಎಲ್ಲೇ ಇದ್ದರೂ ನಮ್ಮ ಒಂದು ಶ್ರೇಯಸ್ಸನ್ನು ಬಯಸ್ತಂಥವ್ರೆ ಪ್ರಭಾಕರ್. ಪಕ್ಷ ಬಿಟ್ಟೋಗಿದ್ರು. ಕೊನೆಗೆ ಅವರೊಂದು ಮಾತು ಹೇಳಿದ್ರು, ನನ್ನ ತಾಯಿ ಮನೆ ಇದು, ಇಲ್ಲಿಗೆ ಬರ್ತಿದ್ದೀನಿ ಅಂತ. ಅದು ಅವರಲ್ಲಿ ಇರ್ತಕ್ಕಂಥ ನಿಷ್ಠೆ. ಮಾಲೂರಿನಲ್ಲಿ ಬಹುಶಃ ಇವತ್ತಿನಿಂದ ಒಂದು ಹೊಸ ಬದಲಾವಣೆಯನ್ನು ಕಾಣ್ತಕ್ಕಂಥದ್ದಕ್ಕೆ ಇವತ್ತು ಮಾಲೂರಿನಿಂದ ಬಂದಿರತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನೀವೇನು ಬಂದಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಹೆಚ್ಚಿನ ಭಾಷಣ ಬೇಕಿಲ್ಲ. ಬಹುಶಃ ಇಲ್ಲಿ ಎಲ್ಲ ನಮ್ಮ ನಾಯಕರುಗಳು ಮಾತನಾಡಿದ್ದಾರೆ. ಮಾಧ್ಯಮದ ಸ್ನೇಹಿತರು ಇರೋದ್ರಿಂದ ಒಂದು ಮಾತು ಹೇಳ್ತೀನಿ. ಸನ್ಮಾನ್ಯ ದೇವೇಗೌಡರು ಪಾಪ ಭಾಳ ನೋವಿನಿಂದ ಈ ರಾಜ್ಯಕ್ಕೆ, ಈ ಸಮಾಜಗಳಿಗೆ ನಾನು ಏನೇನು ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಪಾಪ ಅವರು ನಿಮ್ಮ ಮುಂದೆ ವಿಸ್ತಾರವಾಗಿ ಮಾತನಾಡಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ತಂದಂಥ ಮೀಸಲಾತಿಗಳಿರ್ಬೋದು, ಹಾಗೂ ಹಲವಾರು ಸಮಾಜಗಳಿಗೆ, ಹಿಂದುಳಿದ ಸಮಾಜಗಳಿಗೆ ಯಾವ್ಯಾವ ರೀತಿ ನಾನು ಒಂದು ಕೊಡುಗೆ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಹೇಳಿದ್ದಾರೆ. ಇಲ್ಲಿ ಇವತ್ತು ವಿಜಯ್ ಏನಿದ್ದಾರೆ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ತಿಗಳ ಸಮಾಜದ ಮುಗ್ಧತನ ಏನಿದೆ ಅಂದರೆ, ತುಮಕೂರು ಜಿಲ್ಲೆಯಲ್ಲಿ
ಒಬ್ಬ ಜಹಾಂಗೀರ್ ರವಿ ಅಂತ ಇದ್ದಾನೆ, ಬಹುಶಃ ನಿಮ್ಗೆ ಯಾರಾದ್ರು ನೆಂಟಸ್ಥಾನ ಇರ್ಬೋದೇನೋ, ತುಮಕೂರಿನಲ್ಲಿ. ಒಂದು ಬಾರಿ ಹಠ ಮಾಡಿ ಟಿಕೆಟ್ ಕೊಟ್ಟೆ, 30,000 ಓಟ್ ತಗೊಂಡ. ಎರಡನೇ ಬಾರಿ ಮತ್ತೆ ನಿಲ್ಲು ಅಂತ ಹೇಳಿದೆ. ಅಯ್ಯೋ ಅಣ್ಣ, ನನ್ನ ಹತ್ರ ದುಡ್ಡೆಲ್ಲಿದೆ, ಸುಮ್ಮನೆ ನೀನು ನನಗೆ ಹಿಂಸೆ ಕೊಡಬೇಡ, ನಿಲ್ಲೋದಿಲ್ಲ ಅಂತ. ನಾನು ಚುನಾವಣೆ ಎದುರಿಸ್ತೀನಪ್ಪ, ನೀನು ಚುನಾವಣೆಗೇನು ಯಾವುದೇ ಸಮಸ್ಯೆ ಇಲ್ದಂಗೆ ನೋಡ್ಕೊತೀನಿ, ನಿಲ್ಲು ಅಂದ್ರೂ ನಿಲ್ಲದೆ ಮತ್ತಿನ್ಯಾರು ಕರ್ಕೊಂಬಂದು ಅಭ್ಯರ್ಥಿ ಮಾಡಿದ. ಅಲ್ಲಿ ಅವತ್ತು MLA ಆಗೋನು. ಇವತ್ತು ಈ ಒಂದು ಸಮಾಜಕ್ಕೆ ಇಲ್ಲಿಯವರೆಗೆ ಬಹುಶಃ ಒಂದು ರಾಜಕೀಯವಾದಂಥ ಸ್ಥಾನಮಾನಗಳಿಂದ ದೊರಕಿಲ್ಲ. ಊಡಿ ವಿಜಯಿಂದ ಅದು ಪ್ರವೇಶ ಆಗ್ತದೆ ರಾಜಕೀಯವಾಗಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.